ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ಲಿದೆ. ರಿಜಿಸ್ಟರ್ ಮಾಡಿದ್ದಾರೆ. 3,90,000 ಸ್ಟಾಂಪ್ ಡ್ಯೂಟಿ ನವೆಂಬರ್ 19, 2025 ನಲ್ಲಿ ಕಟ್ಟಿದ್ದೀವಿ. जिस तरह से तुम्हारी गवर्नमेंट ले लगा है वैसा तुम्हारी गवर्नमेंट भी गिराने की ताकत ये मुस्लिम कम्युनिटी रक्षे कर बोलना चाहती है. ಬಡವನ ಸಿಟ್ಟು ದವಡಿಗೆ ಮೂಲ. ಆ್ಯಕ್ಷನ್ ಮಾಡಿದ್ರಿ, ಬುಲ್ಡೋಜರ್ ಆ್ಯಕ್ಷನ್, ಸಣ್ಣ ರಿಯಾಕ್ಷನ್ ಅಥವಾ ದೊಡ್ಡ ರಿಯಾಕ್ಷನ್, ವಾರ ಆಮೇಲೆ ಸಮಾಧಾನ ಮಾಡುತ್ತಾರ. ನಾನಿದ್ದೀನಿ, ತಲೆ ಕೆಡಿಸ್ಕೊಬಿಡಿ. ದೇಕೋ ದೇಕೋ ಕೋನಾಯ ಶೇರಾಯ. ನೀವು ಸಿಂಹ ಅಂತಿರ್ತೀರಿ, ಅವನ ಮನಸ್ಸಲ್ಲಿ ನಗ್ತಾ ಇರ್ತಾನೆ. ಶೇರಾಯ ಖಾಲಿ ಮಾಡಿದ್ರೆ ಶೇರಾಯ, 100 ಕೋಟಿ 1000 ಕೋಟಿ. ಶೇರಾಯ. ಹಲೋ ನಮಸ್ಕಾರ. ಕಾಂಗ್ರೆಸ್ ಸರ್ಕಾರದ ಬುಲ್ಡೋಜರ್ ಜಸ್ಟಿಸ್ ಮುಂದುವರೆದಿದೆ. ಮಾನವೀಯತೆ ಹಬ್ಬಗಳು, ತತ್ವ, ಮನುಷ್ಯತ್ವಗಳು ಎಲ್ಲದು ಎದ್ದೆದ್ದು ಕಾಣಿಸ್ತಾ ಇದೆ. ಮೊನ್ನೆ ಯಲಹಂಕ ಕೋಗಿಲು ಗ್ರಾಮದಲ್ಲಿ ಅಕ್ರಮ ಒತ್ತುವರಿ ತೆರವು ಅಂತ ಹೇಳ್ಬಿಟ್ಟು ಒಂದಿಷ್ಟು ಶೆಡ್ಗಳನ್ನು JCB ಬಿಟ್ಟು ಪುಡಿಗೆ ಬಿಡಿಸಿದ್ರು. ಪಿಣರಾಯಿ ವಿಜಯನ್ ಟ್ವೀಟ್ ಮಾಡೋವರೆಗೂ ಅದು ಸದ್ದಾಗಲಿಲ್ಲ, ಸುದ್ದಿ ಆಗಲಿಲ್ಲ. ಆಮೇಲೆ ಹೋದರು, ನಿಮಗೋಸ್ಕರ ನಾವಿದ್ದೀವಿ, ನಿಮಗೆ ಮನೆ ಮಾಡಿಕೊಡ್ತಿದ್ದೀವಿ. ಬೈಯಪ್ಪನಹಳ್ಳಿಲಿ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನು ತೋರಿಸಿದ್ರು. ಒಂದು 200 ಶೆಡ್ಗಳನ್ನು ಕೆಡವಿದ್ರು, ಮನೆ ಮಾಡಿಕೊಡ್ತೀನಂದರು. ಒಂದು 26 ಜನ ಅರ್ಹರು ಅಂತ ಗುರುತು ಮಾಡಿದ್ದಾರೆ. ಅವರಿಗಲ್ಲಿ ಮನೆಯನ್ನು ಕೊಡ್ತಾರೆ ಅನ್ನೋದು ಈಗಿನ ತಾಜಾ ಸುದ್ದಿ. ಎಲ್ಲೆಲ್ಲಿಂದ ಬಂದು ಕೂತ್ಕೊಂಡಿದ್ದೀರಿ, ನಿಮಗೆಲ್ಲ ಕೊಡೋಕ್ಕಾಗ್ತದ? ನ್ಯಾಯ ಇದೆ. ಅಕ್ರಮ ಒತ್ತುವರಿ ತೆರವು ನ್ಯಾಯ ಇದೆ. ಆದರೆ ಒಂದಿಷ್ಟು ಹ್ಯೂಮ್ಯಾನಿಟಿ ಕೂಡ ಬೇಕಾಗ್ತದೆ. ಯಾವ ಸಂದರ್ಭದಲ್ಲಿ ನಾವು ಒತ್ತುವರಿ ತೆರವನ್ನು ಮಾಡ್ತಾಯಿದ್ದೀವಿ, ಅಲ್ಲಿ ವಾಟರ್ ಕನೆಕ್ಷನ್ ಕೊಟ್ಟವ್ರು ಯಾರು, ಕರೆಂಟ್ ಕೊಟ್ಟವ್ರು ಯಾರು, ಆಧಾರ್ ಕಾರ್ಡ್ ಕೊಟ್ಟವ್ರು ಯಾರು, ಈ ಖಾತೆ ಕೊಟ್ಟವ್ರು ಯಾರು? ಕೋಗಿಲು ಗ್ರಾಮದಲ್ಲಿ ಇಲ್ಲ, ಆಧಾರ್ ಕಾರ್ಡ್ ಇತ್ತು, ವೋಟರ್ ID ಇತ್ತು, ವೋಟ್ ಹಾಕ್ತಾಯಿದ್ರು. ಅವರನ್ನು ಅಲ್ಲಿ ಸ್ಥಾಪಿಸಿದ ಕಚಡಗಳು ಯಾರು? ಈ ಪ್ರಶ್ನೆನ ನಾವು ಕೇಳಿದ್ವಿ. ಒತ್ತುವರಿ ತೆರವು ಮಾಡಿ, ಗೌರ್ಮೆಂಟ್ ಪ್ರಾಪರ್ಟಿ, ಯಾರಪ್ಪನ ಆಸ್ತಿ ಅಲ್ಲ, ಮಾಡ್ಕೊಳ್ಳಿ. ಆದರೆ ಅವ್ರನ್ನಲ್ಲಿ ಸ್ಥಾಪಿಸಿದವರು ಯಾರು? 20-25 ವರ್ಷದಿಂದ ಅವರಿಂದ ಓಟು ತಿಂದಂತಹ ಆ ಕಚಡಗಳು ಯಾರು? ಈ ಪ್ರಶ್ನೆ ನಾನು ಮಾಡಿದ್ವಿ. ಈಗ ಗಲಾಟೆಗಳೆಲ್ಲ ತಣ್ಣಗಾಯಿತು, ಪ್ರತಿಭಟನೆಗಳೆಲ್ಲ ತಣ್ಣಗಾಯಿತು, ಎಲ್ಲರಿಗೂ ಅಶ್ಯೂರೆನ್ಸ್ ಕೊಟ್ಟು ಅಲ್ಲಿಂದ ಓಡಿಸಲಾಯಿತು. 100, 200, 300, 400, 500 ಕೋಟಿಯ ವ್ಯಾಪಾರ ವ್ಯವಹಾರದ ಚರ್ಚೆಗಳು ನಡೀತು. ಈ ಕಡೆಗೆ ಒಂದು 26 ಜನಕ್ಕೆ ವಾಸಕ್ಕೆ ಬೈಯಪ್ಪನಹಳ್ಳಿಯ ಅಪಾರ್ಟ್ಮೆಂಟಲ್ಲಿ ಜಾಗ ಕೊಡ್ತೀವಿ ಅಂತ ಆಯಿತು. 11 ಲಕ್ಷದ ಲೆಕ್ಕಾಚಾರ, 1.5 ಲಕ್ಷ 2 ಲಕ್ಷ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಾಯಿತು. ಇಷ್ಟೇ ಆಗೋದದು. ಫೈನಲ್ 10-15 ಜನಕ್ಕೆ ಸಿಗ್ಬೋದೇನೋ ಗೊತ್ತಿಲ್ಲ. ಧೂಮ್ ಅಂತ ಸೌಂಡ್ ಆಗ್ತದೆ. ಯಾರ್ಯಾರು ಸೌಂಡ್ ಮಾಡ್ತಾರೋ ಅವರೆಲ್ಲ ಆಮೇಲೆ ತಣ್ಣಗಾಗಿ ಹೋಗ್ತಾರೆ. ತಣ್ಣಗೆ ಹೆಂಗೆ ಆಗ್ತಾರೆ ಅಂದರೆ ತಣ್ಣಗೆ ಮಾಡ್ತಾರೆ. ಅದೇ ತಂತ್ರ. ನೀನು ಎಷ್ಟು ಜೋರಾಗಿ ಕೂಗ್ತೀಯೋ ನಮ್ಮ ವಿರುದ್ಧ, ಅಷ್ಟು ನಿನ್ನನ್ನು ಸಮಾಧಾನ ಮಾಡಲಾಗುತ್ತದೆ. ಇದೇ ಸೂತ್ರ. ಎಲ್ಲರೂ ಒಂದೇ ಶಾಲೆಯಲ್ಲಿ ಓದಿದ ಮಕ್ಕಳು, ಒಬ್ಬರೇ ಮೇಷ್ಟ್ರು. ನಾವು ಇವರಿಗೆ ಕಾಂಗ್ರೆಸ್ಸು, BJP, JDS, ಕಮ್ಯುನಿಸ್ಟ್ ಅಂತ ಹೆಸರು ಕೊಡ್ತಾ ಇದ್ದೀವಿ. ಪ್ರಾಕ್ಟಿಕಲ್ ಈ ಜನಕ್ಕೆ ಯಾವಾಗ ಅರ್ಥ ಆಗ್ತದೋ ಆವತ್ತು ಇವರೆಲ್ಲರೂ ನಾಶ ಆಗ್ತಾರೆ. ಸತ್ಯ ಏನು ಅಂದರೆ ಇವ್ರು ನಾಶ ಆಗಲ್ಲ. ಯಾಕಂದರೆ ಈ ಜನಕ್ಕೆ ಪ್ರಾಕ್ಟಿಕಲ್ ಅರ್ಥ ಆಗೋದೇ ಇಲ್ಲ. ಈಗ ಬೆಂಗಳೂರಿನ ತಣಿಸಂದ್ರ ಒಂದು ಇಶ್ಯೂ, ಯಾವುದೋ ರಾಜ್ಯದ ಚುನಾವಣೆಗೆ ಅಸ್ತ್ರ ಆಗ್ತಾ ಇಲ್ಲ, ಒಂದಿಷ್ಟು ಸೌಂಡ್ ಆಗ್ತಿದೆ. ಆದರೆ ಆಗುವಂಥ ಸೌಂಡನ್ನು ಹೇಗೆ ತಣ್ಣಗೆ ಮಾಡೋದು ಅಂತ ಇವ್ರಿಗೆ ಗೊತ್ತಾಯಿತು. ಇಮ್ಮಿಡಿಯೇಟಾಗಿ ತಣಿಸಂದ್ರದ SRK ನಗರದ ಒಂದಿಷ್ಟು ಮನೆಗಳನ್ನು ಕೆಡವಿದ್ದಾರೆ. ಸುಮಾರು 36 ಮನೆಗಳನ್ನು ಕೆಡವಲಾಗಿದೆ. ಸುಮಾರು 20 ವರ್ಷಗಳಿಂದ ವಾಸವಾಗಿದ್ದಾರೆ. ಕೋಗಿಲು ಗ್ರಾಮದ ಶೆಡ್ಡಿನ ಕತೆಗಳೇ ಬೇರೆ, ತಣಿಸಂದ್ರದಲ್ಲಿ ವಾಸವಿದ್ದ ಇವರು ಕೆಡವಿದ ಮನೆಯ ಕತೆಗಳೇ ಬೇರೆ. ಕೆಡವುದವರು ಬಿಡಿಯವರು. ಸುಮಾರು 6 ತಿಂಗಳಿಂದ ನೋಟಿಸ್ ಕೊಡ್ತಾ ಇದ್ವಿ. ಹೈಕೋರ್ಟಿನ ಆದೇಶದ ಮೇರೆಗೆ, ನಿರ್ದೇಶನದ ಮೇರೆಗೆ ಈ ಕೆಲಸ ಮಾಡಿದ್ವಿ. ತಲಾ 15 ದಿನಕ್ಕೊಮ್ಮೆ, ವಾರಕ್ಕೊಮ್ಮೆ ಅಲ್ಲಿ ಹೋಗಿ ನೋಟಿಸ್ ಕೊಡ್ತಾ ಇದ್ವಿ. ಮನೆ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ವಿ. ಮಾಡಲಿಲ್ಲ. ಬೆಳಗಿನ ಜಾವ 4 ಗಂಟೆನೋ 6 ಗಂಟೆನೋ 7 ಗಂಟೆನೋ ಹೋಗೋ ಕೆಡವು. ಮನೆಯಲ್ಲಿ ವಸ್ತುಗಳಿದ್ವು, ಯಾವುದೂ ನೋಡಲಿಲ್ಲ, ಕೆಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾವಿಲ್ಲಿ ಸಾಯ್ತೀವಿ, ಸೂಸೈಡ್ ಮಾಡ್ಕೊತೀವಿ. ಒಂದು ಸೆಕೆಂಡ್ ಆ್ಯಕ್ಷನ್ ಆಗಬೇಕಾದ್ರೆ ಒಂದು ಸಣ್ಣ ರಿಯಾಕ್ಷನ್ ಅಥವಾ ದೊಡ್ಡ ರಿಯಾಕ್ಷನ್. पावर ताकत से भी किसके ऊपर काम किसके तो गरीबान के ऊपर, कमजोर के ऊपर, माइनॉरिटी के ऊपर जुल्म करते सिनो। भाई कांग्रेस की गवर्नमेंट को बोलना चाहता हूँ, आने वाले दिनों में जिस तरह से तुम्हारी गवर्नमेंट ले लगा है वैसा तुम्हारी गवर्नमेंट भी गिराने की ताकत
ये मुस्लिम कम्युनिटी रक्षे कर बोलना चाहती हूँ। ಅಲ್ಲೇ ಹತ್ರದಲ್ಲಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಅವ್ರಿಗೆ ಸೇರಿದ 13 ಎಕರೆ ಜಾಗ ಇದೆ, ಅದಕ್ಕೆ ದಾರಿ ಮಾಡಿಕೊಡೋದಕ್ಕೆ ಇದನ್ನು ಕೆಡವಲಾಗಿದೆ ಅನ್ನೋದು ಆರೋಪ ಅಲ್ಲಿಂದ ಕೇಳಿ ಬರ್ತಾ ಇರೋದು. ಸರ್ಕಾರದ ಜಾಗ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡ್ರೆ ಕೆಡವಲೇಬೇಕು. ನಾನು ಹೇಳ್ತೇನಲ್ಲ, ಅದು ಒತ್ತುವರಿಯನ್ನು ತೆರವು ಮಾಡಲೇಬೇಕು. ಆದರೆ 20 ವರ್ಷಗಳಿಂದ ಇವ್ರು ಮನೆ ಕಟ್ಕೊಂಡ್ರಲ್ಲ, ಇವ್ರ ಹತ್ರ ಈ ಖಾತಾ ಇತ್ತು, ವಾಟರ್ ಕನೆಕ್ಷನ್ ಕೊಡಲಾಗಿತ್ತು, ಕರೆಂಟ್ ಕನೆಕ್ಷನ್ ಇತ್ತು, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ರು. ಇವ್ರು ಈ ಖಾತಾ ಮಾಡಿಕೊಟ್ಟವನು ಯಾರೋ, ಕರೆಂಟ್ ಕನೆಕ್ಷನ್ ಕೊಟ್ಟವ್ರು ಯಾರೋ, ವಾಟರ್ ಕನೆಕ್ಷನ್ ಕೊಟ್ಟವ್ರು ಯಾರೋ, ಟ್ಯಾಕ್ಸ್ ಕಟ್ಸ್ಕೊಳ್ತಿದ್ದವ್ರು ಯಾರು, ಕೆಡವುದವ್ರು ಯಾರು? ವಾಟರ್ ಕನೆಕ್ಷನ್ ಮತ್ತು ವಿದ್ಯುತ್ ಕನೆಕ್ಷನ್ ಕೊಡಬೇಕು ಅಂದರೆ ಇವರು ಏನೆಲ್ಲ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕು ಗೊತ್ತಾ? ಅರ್ಜಿದಾರನ ಗುರುತಿನ ದಾಖಲೆ ಅಂದರೆ ಐಡೆಂಟಿಟಿ ಪ್ರೂಫು, ಆಧಾರ್ ಕಾರ್ಡು, ಪಾಸ್ಪೋರ್ಟು, ವೋಟರ್ ಐ ಡಿ, ಪಾನು, ಆಮೇಲೆ ವಿಳಾಸದ ದಾಖಲೆ ಕೊಡಬೇಕು, ಖಾತಾ, ಪ್ರಮಾಣ ಪತ್ರ, ಮಾರಾಟದ ದಾಖಲೆ, ಆಮೇಲೆ ಸ್ವಾಮ್ಯದ ದಾಖಲೆ. ಸ್ವಾಮ್ಯದ ದಾಖಲೆ ಅಂದರೆ ಓನರ್ಶಿಪ್ ಪ್ರೂಫ್ ಅಂತಾರೆ ಅದನ್ನು. ಖಾತಾ ಸರ್ಟಿಫಿಕೇಟು, ಸೇಲ್ ಡಿಡ್ಡು, RTC ಅಥವಾ ಇತರೆ ಏನೇನು ಡಾಕ್ಯುಮೆಂಟ್ ಇದೆ, ಏನು ಕೇಳ್ತಾರೆ ಎಲ್ಲ ಕೊಡಬೇಕಾಗುತ್ತೆ. ಆಮೇಲೆ ವೆರಿ ವೆರಿ ಇಂಪಾರ್ಟೆಂಟು, ಆ ಕಟ್ಟಡದ ಅನುಮೋದಿತ ನಕ್ಷೆ, ಸ್ಯಾಂಕ್ಷನ್ಡ್ ಬಿಲ್ಡಿಂಗ್ ಪ್ಲಾನ್ ಕೊಡಬೇಕು. ಅದಾದಮೇಲೆ OC ಆಕ್ಯುಪನ್ಸಿ ಸರ್ಟಿಫಿಕೇಟ್ ಮತ್ತು CC ಕಂಪ್ಲೀಷನ್ ಸರ್ಟಿಫಿಕೇಟು. ಇದು ಈಗ ಅತ್ಯಂತ ಮುಖ್ಯ. ಈ ಏನಿದೆ OC ಏನಿದೆ ಅದು 2025 ಏಪ್ರಿಲ್ನಿಂದ ಕಡ್ಡಾಯ ಆಗಿರೋದು, ಮೊದಲು ಇರಲಿಲ್ಲ. ಆಮೇಲೆ ವೈರಿಂಗ್ ಪೂರ್ಣಗೊಂಡ ನಂತರ ಪರೀಕ್ಷಾ ವರದಿ, ವೈರಿಂಗ್ ಟೆಸ್ಟ್ ರಿಪೋರ್ಟ್, ಲೈಸೆನ್ಸ್ ಪಡೆದ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಕೊಡಬೇಕು ಇದನ್ನು. ಅದಾದಮೇಲೆ ಲೋಡ್ ವಿವರ ಮತ್ತು ವೈರಿಂಗ್ ಡಯಾಗ್ರಾಮ್, ಹೀಗೆ ಅನೇಕ ದಾಖಲೆಗಳನ್ನು ಕೊಟ್ಟರೆ ಮಾತ್ರ ನಿಮಗೆ ವಿದ್ಯುತ್ ಕನೆಕ್ಷನ್ನು. ವಾಟರ್ದು ಸೇಮು ಕತೆ. ಸುಮ್ಮನೆ ವಿದ್ಯುತ್ತು ವಾಟರ್ ಕೊಡೋಕ್ಕಾಗಲ್ಲ. ಇಷ್ಟೆಲ್ಲ ಪಡ್ಕೊಳ್ಳದೆ ಕರೆಂಟ್ ಕನೆಕ್ಷನ್ ಕೊಡ್ತಾರಾ, ವಾಟರ್ ಕನೆಕ್ಷನ್ ಕೊಡ್ತಾರಾ? ಪಡ್ಕೊಂಡು ಕೊಡೋದು ಕೂಡ ಸರ್ಕಾರನೇ. ಪಡ್ಕೊಳ್ಳದೆ ಏನಾದರೂ ಕೊಟ್ಟಿದ್ರೆ ಅದು ಕೂಡ ಸರ್ಕಾರನೇ ಮಾಡಿರೋದು. ಏನು ಮಣ್ಣು ತಿಂತಾ ಇದ್ರಾ? ಮುಸಲ್ಮಾನರ ತುಷ್ಟೀಕರಣ ಮಾಡುತ್ತೆ ಕಾಂಗ್ರೆಸ್ ಪಕ್ಷ. ಇಲ್ಲ, ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿ ಮನೇನ ಕೆಡವುತ್ತಿದ್ದಾರೆ ಇವರು. ಸೈದ್ಧಾಂತಿಕವಾಗಿ ಇವರನ್ನು ಬೆಂಬಲಿಸಬೇಕು, ನಾಲ್ಗೆ ಕತ್ತರಿಸ್ಕೊಂಡು ಕೆಳಗೆ ಹಾಕ್ಬೇಕು. ಈಗ ನಾವು ಆಯ್ತಪ್ಪ 6 ತಿಂಗಳಿಂದ ನೋಟಿಸ್ ಕೊಟ್ವಿ, ಇನ್ನೊಂದು ಮಾಡಿದ್ವಿ. ಅಲ್ಲಿ ಹೇಳ್ತಾರೆ ನೋಟಿಸು ಕೊಟ್ಟಿಲ್ಲ, ಏನೂ ಮಾಡಿಲ್ಲ, ಕೆಡವಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಟ್ಯಾಕ್ಸ್ ಕಟ್ಟಿರೋಂಥ ಸ್ಲಿಪ್ ತೋರಿಸ್ತಾ ಇದ್ದಾರೆ, ಈ ಖಾತೆಗಳನ್ನು ತೋರಿಸ್ತಿದ್ದಾರೆ. ಇವಿಷ್ಟು ಮಾಡಿಕೊಟ್ಟು ಈಗ ಅಕ್ರಮ ಒತ್ತುವರಿ ತೆರವುವಂತ ಹೈಕೋರ್ಟ್ ಆದೇಶ ಕೊಟ್ಟಿದೆ ಅಂತೇಳಿ ಆಯ್ತು. ನ್ಯಾಯಾಲಯದಲ್ಲೇ ಸಂಘರ್ಷಗಳಾಗೇ ಇರ್ತವೆ, ಒಂದು ಸೈಡ್ ಮಾತಾಡಲೇಬಾರ್ದು. ಆದರೆ ಒಂದು ಘಟನೆಯ ಬೆನ್ನಿಗೆ ಇನ್ನೊಂದು ಘಟನೆಯನ್ನು ನೀವು ಮಾಡ್ತಾ ಹೋದರೆ ಹಾಳಾಗಿ ಹೋಗ್ತೀರಾ, ನಾಶ ಆಗಿ ಹೋಗ್ತೀರಾ. ಈಗ BDA ಅಧ್ಯಕ್ಷರು ಒಂದು ಕಡೆ ಮಾನವೀಯತೆಯ ಹಬ್ಬ ಮಾಡ್ತಾ ಇದ್ದಾರೆ, ಫೆಸ್ಟಿವಲ್ ಆಫ್ ಹ್ಯೂಮನಿಟಿ ಅಂತ. ಅವ್ರ ಕ್ಷೇತ್ರದಲ್ಲಿ ಮನುಷ್ಯತ್ವ ಉಕ್ಕಿ ಹರಿತಾ ಇದೆ. ಅಲ್ಲಿ ಅವರ ತತ್ವ ಮನುಷ್ಯತ್ವ ಅಂತ. BDA ಅಧ್ಯಕ್ಷರು ಅವ್ರಿಗೆ ಗೊತ್ತಿರ್ತದೆ, ಅಲ್ಲಿನ ಅಧಿಕಾರಿಗಳು ಏನೇ ಮೂವ್ಮೆಂಟ್ ಮಾಡಬೇಕಂತ ಅಧ್ಯಕ್ಷರಿಗೆ ಗೊತ್ತಿರಲ್ವಾ? ಸರ್ಕಾರಿ ಜಾಗ ಒತ್ತುವರಿ ತೆರವು ಮಾಡಬೇಕು, ಹೈಕೋರ್ಟ್ ಆದೇಶ ಕೊಟ್ಟಿದ್ದು, ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಇಟ್ಕೊಂಡೇ ಮಾತಾಡೋಣ. ಇವರಿಗೆ ದಾಖಲೆಗಳನ್ನು ಕೊಟ್ಟಿದ್ದು, ಇನ್ನಿತರ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಫಸ್ಟ್ ಇವರಿಗೆ ದಾಖಲೆಗಳನ್ನು ಮಾಡಿಕೊಟ್ಟಂಥವ್ರನ್ನ ನೇಣಿಗೆ ಹಾಕಿಬಿಟ್ಟು ಆಮೇಲೆ JCBನ ಅಲ್ಲಿ ಕಳಿಸಿದ್ರೆ ಅರ್ಥ ಇರ್ತಿತ್ತು. ಇವರನ್ನ ಅಲ್ಲಿ ಸ್ಥಾಪಿಸಿದವರನ್ನ ಕಾಸು ತಗೊಂಡು ಸಾಕಿದ್ರಲ್ಲ, ಅವ್ರನ್ನ ನೇಣು ಹಾಕಬೇಕಿತ್ತು. ನೇಣು ಅಂದ್ರೆ ಹೋಗಿ ನೇಣು ಹಾಕೋದಲ್ಲ, ಕಾನೂನು ಪ್ರಕಾರ ಅವ್ರನ್ನ ಮೊದಲು ಬಲಿ ಹಾಕಬೇಕಿತ್ತು. ನಿಮ್ಮವರಲ್ವಾ ಮಾಡಿರೋದು? ನಿಮ್ಮ ಅಧಿಕಾರಿ ವರ್ಗಗಳ ಮಾಡಿಕೊಟ್ಟಿದ್ದಾನೆ, ಇದೇ ರಾಜಕಾರಣಿಗಳು ಮಾಡಿದ್ದಾನೆ. ಆಮೇಲೆ ಅವ್ರನ್ನ ಮುಟ್ಟಬೇಕಿತ್ತು. ಹೇಗಿದೆ ವ್ಯವಸ್ಥೆ ಅಂದ್ರೆ ಬಲಿ ಆಗೋನು ಜನಸಾಮಾನ್ಯನೇ ಅಲ್ವಾ? ಹೊಟ್ಟೆ ತುಂಬಿದವ್ರು ಎಲ್ಲಿ ಬಲಿ ಆಗ್ತಾರೆ? ಯಾವ ಹ್ಯೂಮ್ಯಾನಿಟಿ ಮಾತಾಡಿ ಏನು ಪ್ರಯೋಜನ? ಅಟ್ಲೀಸ್ಟ್ ನಿಮ್ಮ ಹ್ಯೂಮ್ಯಾನಿಟಿ ಇಲ್ಲಿ ತೋರಿಸ್ಬೇಕಿತ್ತು. ಈಗ ಬೇಡ, ಚಳಿಗಾಲ ಇದೆ, ಚಿಕ್ಕ ಮಕ್ಕಳಿದ್ದಾರೆ, ವಯಸ್ಸಾದವ್ರು ಇದ್ದಾರೆ. ನನ್ನ ಮಗಳು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದಾಳೆ, ನಾನು ಆಟೋ ಓಡಿಸ್ತಿದ್ದೀನಿ, 54 ಲಕ್ಷ ಸಾಲ ಮಾಡಿರೋ ಕಟ್ಟಿರೋ ಮನೆ ಅದು ಕೆಡೋದ್ರು. ಮಗಳ ಮದುವೆಗಂತ ಚಿನ್ನ ಮಾಡಿಸಿಟ್ಟಿದ್ದೆ, ಅದನ್ನ ಮಾರಿ ನಾನು ಈ ಮನೆ ಕಟ್ಟಿದ್ದೀನಿ. ದೊಡ್ಡ ಕತೆಗಳಿದೆ, ಒಂದೊಂದು ಮನೆ ಹಿಂದೆ ಒಂದೊಂದು ಕತೆ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ಬಡವನ ಬದುಕು ಸಾವಿರಾರು ಕೋಟಿ ಆಸ್ತಿ ಮಾಡಿರುವಂಥ ಯಾವ ನನ್ನ ಮಕ್ಕಳಿಗೆ ಅರ್ಥ ಆಗಲ್ಲ. ಹುಡ್ತಾನೆ ಗೋಲ್ಡನ್ ಸ್ಪೂನ್ ಇರ್ತಾರಲ್ಲ, ಅವ್ರಿಗೆ ಯಾರಿಗೂ ಅರ್ಥ ಆಗಲ್ಲ ಈ ಫೀಲು. ಸುಮ್ಮನೆ ನಾವು ಹ್ಯೂಮ್ಯಾನಿಟಿ ಮಾತಾಡ್ಬೇಕಷ್ಟೇ. ಚಳಿಗಾಲ ಇದೆ, ವಯಸ್ಸಾದವ್ರು ಇದ್ದಾರೆ, ಮಕ್ಳು ಇರ್ತಾರೆ, ನಮಗೂ ಮಕ್ಕಳು ಮೊಮ್ಮಕ್ಕಳಿದ್ದಾವೆ, ಮೆರೆಸ್ತಾ ಇರ್ತೀವಿ. ನಾವು ಈ ತಪ್ಪನ್ನು ಮಾಡಬಾರ್ದು. ಇನ್ನೂ ಸ್ವಲ್ಪ ಟೈಮ್ ಕೊಡೋಣ. ಆಯ್ತು, ಅವ್ರು ಕೊಟ್ಟಿಲ್ಲ ಅಂತಾರೆ, ನೀವು ಕೊಟ್ಟಿದ್ದೀರಾ ಅಂತೀರಿ. ನಿಮ್ಮ ಹತ್ರನೂ ದಾಖಲೆ ಇರ್ತದೆ, ಅವ್ರ ಹತ್ರನೂ ದಾಖಲೆ ಇರ್ತದೆ. ಅವೆಲ್ಲವನ್ನು ಮೀರಿದ ಹ್ಯೂಮನಿಟಿನ ತೋರಿಸ್ಬೋದಿತ್ತು. ಈಗ 20 ವರ್ಷದಿಂದ ವಾಸ ಇದ್ದಾರೆ ಅಂದ್ರೆ ಅದನ್ನ ಅವರನ್ನ ಲೀಗಲ್ ಮಾಡ್ಕೊಡ್ಬೋದಲ್ಲ. ಏನಾಗ್ತದೆ? ಎಷ್ಟು ಮಾಡ್ಕೊತೀರಿ? ಎಷ್ಟು ದಾರಿ ಬೇಕು ನಿಮ್ಗೆ? ಮಾಡ್ಕೊಡ್ಬೋದಲ್ಲ. ಜಾಗ ಬೇಜಾನ್ದವಲ್ಲ, ಇನ್ ಎಷ್ಟು ಬೇಕು ನಿಮ್ಗೆ? ಸಾಕಾಗ್ತಿಲ್ವಾ? ಒಬ್ಬೊಬ್ಬರೇ 10-20 ಸಾವಿರ ಕೋಟಿ ಕಾಸು ಮಾಡ್ಕೊಂಡ್ಬಿಟ್ರೆ ಹೆಂಗಣ? ಬಡವರಿಗೆ ಬೇಕಲ್ಲ, ಬುದ್ಧಿ ಕಲಿಬೇಕಲ್ಲ. ಈ ಜನ ಯಾವಾಗ ಕಲಿತಾರೆ?
ಇವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕಲ್ಲ. ಆಯಿತು, ಚಳಿಗಾಲ ಕಳೀಲಿ. ಮೊನ್ನೆ ಕೋಗಿಲಲ್ಲಿ ನರಕ ತೋರ್ಸಾಯ್ತು ಜನರಿಗೆ. ಬುಲ್ಡೋಸರ್ ಜಸ್ಟಿಸನ್ನು ಕಾಂಗ್ರೆಸ್ಸು, ಅದು ಅಲ್ಪಸಂಖ್ಯಾತರ ಮೇಲೆ, ಉತ್ತರ ಪ್ರದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ, ಕಾನ್ಸೆಪ್ಟ್ ಬೇರೆ, ಪ್ರಹಾರ ಒಂದೇ. ಅಲ್ಲೂ ಬುಲ್ಡೋಸರ್, ಇಲ್ಲೂ ಬುಲ್ಡೋಸರ್, ಕಾನ್ಸೆಪ್ಟ್ ಬೇರೆ. ಮೇಲಿಂದ ಮೇಲೆ ಬ್ಯಾಕ್ ಟು ಬ್ಯಾಕ್ ಬೇಕಾ? ಅದು ಈ ಚಳಿಗಾಲದಲ್ಲಿ ಕೊರಿತದೆ. ಮನೆಯಿಂದ ಹೊರಗೆ ಹೋಗೋಕ್ಕಾಗಲ್ಲ. ಹ್ಯೂಮನಿಟಿ ಮಾತಾಡ್ತೀವಿ, ಹ್ಯೂಮನಿಟಿ, ಮನುಷ್ಯತ್ವ, ತತ್ವ ಹೇಳ್ಬೋದಿತ್ತು, ಹೋಲ್ಡ್ ಮಾಡ್ಬೋದಿತ್ತು. ಚಳಿಗಾಲ ಕಳೀಲಪ್ಪ, ಇನ್ನಷ್ಟು ಕನ್ವಿನ್ಸ್ ಮಾಡೋಣ. ಅವ್ರ ದಾಖಲೆ ಏನಿದೆ, ನಮ್ಮ ದಾಖಲೆ ಏನಿದೆ, ಎಲ್ಲರೂ ಕನ್ವಿನ್ಸ್ ಮಾಡಿ. ಆಯ್ತು, ಹೈಕೋರ್ಟ್ ಆದೇಶ ಕೊಟ್ಟಿದೆ, ಸರಿ. ಅದೆಲ್ಲವನ್ನು ಮೀರಿದ ಹ್ಯೂಮನಿಟಿಯಿಂದ ಸರ್ಕಾರ ಯೋಚನೆ ಮಾಡ್ಬೋದಲ್ಲ, ಸರ್ಕಾರವು ಕಾನೂನುಗಳನ್ನು ರೂಪಿಸ್ಬೋದಲ್ಲ, ಸರ್ಕಾರ ಕೈಯಲ್ಲಿ ಎಲ್ಲದೂ ಸಾಧ್ಯ ಇದೆಯಲ್ಲ. ಏನಾದ್ರು ಪರ್ಯಾಯ ವ್ಯವಸ್ಥೆ, ಇನ್ನೊಂದು ಸಮಥಿಂಗ್ ಎಲ್ಲ ಮಾಡಿದ ಮೇಲೆ ತಾನು ಇನ್ನೊಂದು. ಚಿಕ್ಕ ಮಕ್ಕಳು ಇರಲ್ವಾ? ಇವೆಲ್ಲ ಕಣ್ಣೀರುಗಳು ನಿಮ್ಗೆ ತಾಗಲ್ಲ ಅನ್ಕೋತೀರಾ, ತಟ್ಟಲ್ಲ ಅಂತೀರಾ? ಉಣ್ಲೇಬೇಕಲ್ಲ, ಕರ್ಮ ಹಾಗೆ ಅಲ್ವಾ. ಪ್ರತಿ ಕಣ್ಣೀರನ ಶಾಪ. ನನಗೆ ಈ ದೇವ್ರ ಶಾಪ, ಆ ಶಾಪದ ಬಗ್ಗೆ ಅಷ್ಟು ನಂಬಿಕೆ ಇಲ್ಲ. ಕರ್ಮ ಅನ್ನೋದು ಒಂದು ಇದ್ದೇ ಇರ್ತದೆ, ತಿನ್ನಲೇಬೇಕಾಗ್ತದೆ. ದಾಖಲೆ ಮಾಡಿಕೊಟ್ಟವ್ರು ಯಾರು? ಈ ಖಾತಾ ಕೊಟ್ಟವ್ರು ಯಾರು? ಹಾಗಾದರೆ ನಮ್ಮದೆಲ್ಲ ಎಷ್ಟೋ ಪ್ರಾಪರ್ಟಿಗಳಿದ್ದಾವಪ್ಪ, ಅದಕ್ಕೂ ಈ ಖಾತಾ ಮಾಡ್ಕೊಂಡಿದ್ದೀವಿ ಅಷ್ಟೇನಾ ಕತೆ? ಈ ಖಾತಕ್ಕೆ ವ್ಯಾಲ್ಯೂ ಇಲ್ವಾ? ಕಷ್ಟಪಟ್ಟು ಬೆವರು ಸುರಿಸಿ ಪೈಸೆ ಕೂಡಿಟ್ಟು ತಗೊಂಡಿರ್ತೀವಲ್ಲ, ಅಷ್ಟೇನಾ? ಬಡವನ್ನು ಸಿಟ್ಟು ದವಡಿಗೆ ಮೂಲ. ಆ್ಯಕ್ಷನ್ ಮಾಡಿದ್ರಿ, ಬುಲ್ಡೋಜರ್ ಆ್ಯಕ್ಷನ್, ಸಣ್ಣ ರಿಯಾಕ್ಷನ್ ಅಥವಾ ದೊಡ್ಡ ರಿಯಾಕ್ಷನ್, ವಾರ ಆಮೇಲೆ ಸಮಾಧಾನ ಮಾಡುತ್ತಾರ, ನಾನಿದ್ದೀನಿ, ತಲೆ ಕೆಡಿಸ್ಕೊಬಿಡಿ ಅಷ್ಟೇ. ಓ ದೇಕೋ ಕೋನಯ ಸೇರಾಯ. ಸೇರು ಏನಿಲ್ಲ, ಶೇರ್ ಆಯ ಅಲ್ಲ, ಶೇರಾಯ. ನಿಮ್ಗೆ ಅರ್ಥನೇ ಆಗ್ತಿಲ್ಲ. ಜೊತೆಗಿರೋ ಒಂದಿಷ್ಟು ಬಟ್ಟಂಗಿಗಳನ್ನು ಹಿಡ್ಕೊಂಡು ನೀವು ದೋ ಅಂತ ಕೂಗಿ ತಲೆ ಮೇಲೆ ಹೊತ್ತಿ ಮೆರೆಸ್ಬಿಡ್ತೀರ. ದೇಕೋ ಕೋನಯ ಶೇರಾಯ. ನೀವು ಸಿಂಹ ಅಂತಿರ್ತೀರಿ, ಅವನ ಮನಸ್ಸಲ್ಲಿ ನಗ್ತಾ ಇರ್ತಾನೆ. ಶೇರಾಯ ಖಾಲಿ ಮಾಡಿದ್ರೆ ಶೇರಾಯ, ನಂಗೊಂದಿಷ್ಟು ಶೇರ್ ಸಿಕ್ತು, 100 ಕೋಟಿ 1000 ಕೋಟಿ. ಶೇರಾಯ ನಾಚಿಕೆ ಗೆಟ್ಟವು. ಬುದ್ಧಿ ಕಲಿಸ್ಬೇಕಾ? ಕಲಿಸ್ಬೋದಾ? ಸೈದ್ಧಾಂತಿಕವಾಗಿ ನಮಗೆ ಈ ಕೋಮುವಾದಿ ಪಕ್ಷಗಳು ಇಷ್ಟ ಆಗಲ್ಲ, ಐಡಿಯಾಲಜಿಕ್ ಇಷ್ಟಪಡ್ತೀವಿ. ಇವರು ಬಡವರ ಸಮಾಧಿ ಮೇಲೆ ಸಮಾರಾಧನೆ ಶುರು ಮಾಡಿದ್ದಾರೆ, ಬ್ಯಾಕ್ ಟು ಬ್ಯಾಕ್. ಮುಸಲ್ಮಾನರ ತುಷ್ಟೀಕರಣ ಮಾಡ್ತಾರೆ ಕಾಂಗ್ರೆಸ್, ಮುಸಲ್ಮಾನರ ಇದೇ ಮೇಲೆ ಬುಲ್ಡೋಜರ್ ಹರಿಸ್ತಾ ಇದ್ದಾರೆ. ಹೊಡ್ಸ್ಕೊಳ್ಳಿ, ಒಳ್ಳೆಯದಾಗಲಿ ನಿಮಗೆಲ್ಲ. ಏನು ಮಾಡ್ತಾರೆ ನೋಡೋಣ. ನಾಳೆ ಇನ್ನೆಷ್ಟು ಜನರು ಎದೆ ಮೇಲೆ ಇವರು ಬುಲ್ಡೋಜರ್ ಹರಿಸ್ತಾರೋ. ಯೋಗಿನ ಕಾನ್ಸೆಪ್ಟ್ ಏನೇ ಇರಲಿ, ಟೀಕ್ಸೋ ಯೋಗ್ಯತೆ ನಿಮಗಿಲ್ಲ. ಯೋಗಿ ಅಂತವ್ರನ್ನ ಬೈಕ ಬತ್ತೀವಲ್ಲ ನಾವು ಇವತ್ತು ಕನ್ನಡಿ ಮುಂದೆ ನಿಂತ್ಕೊಂಡಿದ್ದೀವಿ, ನಮ್ಮನ್ನೇ ನೋಡ್ಕೊಳ್ಳೋದಕ್ಕೆ. ಏನಿವೆ ಬಹಳ ದಾಖಲಾತಿಗಳನ್ನು ತಂದಿಟ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಹ್ಯೂಮನಿಟಿ ಮಾತಾಡೋಕ್ಕಿದೆ. ನಮಸ್ಕಾರ.